ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ನಮ್ಮ ವಂಶಿ ಅವರ ಪೋಸ್ಟರ್ ಹಾಕಿರೋದೇ ಒಂದು ದೊಡ್ಡ ಯುದ್ಧ ಆಗಿಬಿಡುತ್ತೆ. ಸೊ ಮನೆಯಲ್ಲಿ ವಂಶಿದು ಸ್ವಲ್ಪ ಯಾಕೆ ಈ ಥರ ಎಲ್ಲ ಮಾಡಿದೆ, ಮತ್ತೆ ತಗೊಂಡೋಗಿ ಪೋಸ್ಟರ್ಗಳನ್ನ ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಪೋಸ್ಟರ್ಗಳನ್ನೆಲ್ಲ ಕಿತ್ಕೊಂಡು ಹರಿದಾಕ್ಬಿಡ್ತಾರೆ. ಇನ್ನು ಬೈದು ನಾನು ಬರೋ ಅಷ್ಟರಲ್ಲಿ ಒಂದು ಪೋಸ್ಟರು ಸಹ ಇರಬಾರ್ದು, ಅಲ್ಲ ಕಣೆ ನನ್ನ ಬಿಸ್ನೆಸ್ಗೆ ಅದು ಡ್ಯಾಮೇಜ್ ಆಗಲ್ವಾ, ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ, ಚಿಕ್ಕ ಮಗು ಥರ ನಡ್ಕೊತೀಯಾ ಅಂದ್ಬಿಟ್ಟು ವಂಶಿ ಬೈದೋತಾರೆ. ರಾಗಿಣಿದಳು ಅಯ್ಯೋ ಪಾಪ ಈ ಥರ ಆಗಬಾರ್ದಾಯ್ತು ನಿನಗೆ ಸ್ವಾತಿ, ನೀನು ನೋಡ್ತಾ ಇದ್ರೆ ಅಯ್ಯೋ ಅನಿಸುತ್ತೆ, ನನಗೆ ಇದೇ ಬೇಕಾಗಿದ್ದಿದ್ದು ಅಂದ್ಬಿಟ್ಟು ಅವಳನ್ನ ಉರಿಸ್ಬಿಟ್ಟು ಹೋಗ್ತಾಳೆ. ಅಯ್ಯೋ ಬಿಡಮ್ಮ ಸ್ವಾತಿ, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊತೀಯಾ, ಆ ವಂಶಿ ಆ ಥರ ಆಡ್ತಾನೆ ಆಮೇಲೆ ಸುರೋಗ್ತಾನೆ ಅಂದಾಗ, ಇಲ್ಲ ಅಜ್ಜಿ ನೋಡಿ ವಂಶಿ ಅವರು ಯಾವ ರೀತಿ ಬೈದ್ಬಿಟ್ರು, ನಾನು ಏನು ತಪ್ಪು ಮಾಡಿದ್ದೀನಿ, ಏನೋ ಅವ್ರು ಫೇಮಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಚೆನ್ನಾಗಿದ್ದಾರೆ ಅಂತ ಅವ್ರ ಪೋಸ್ಟರಲ್ಲಿ ಯೂಸ್ ಮಾಡಿಕೊಂಡೆ, ಅದಕ್ಕೆ ಈ ಥರ ಎಲ್ಲ ಆಡೋದ ಅಂದಾಗ, ಅಯ್ಯೋ ಬಿಡಮ್ಮ ಅವ್ನ ಕೋಪ ಕಡಿಮೆ ಆಗುತ್ತೆ, ನೀನೇನು ಅಂದ್ಕೋಬೇಡ ಅಂದಾಗ, ಇವಾಗ ಹೋಗು ನೀನು ಸಮಾಧಾನ ಮಾಡೋಗು ಅಂತೇಳ್ಬಿಟ್ಟು ಅಜ್ಜಿ ಕೇಳಿಸ್ತಾರೆ. ಅಯ್ಯೋ ಯಪ್ಪ ಇವ್ನು ಈ ಥರ ಕುಯ್ತಾ ಇದ್ದಾರೆ ವಂಶಿ ಅವರು, ನಾನೇನಾದರೂ ಈಗ ಹೋದರೆ ಅಷ್ಟೇ ಎಗರಾಡ್ಬಿಡ್ತಾರೆ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಏನು ಮಾಡೋದು, ಧೈರ್ಯ ತಗೋ ಸ್ವಾತಿ ಧೈರ್ಯ ತಗೋ ಅಂತೇಳ್ಬಿಟ್ಟು ಧೈರ್ಯ ತೊಗೊಂಡು ವಂಶಿಯವರೇ ಸಾರಿ ಇನ್ನೊಂದು ಸತಿ ಈ ಥರ ಎಲ್ಲ ಮಾಡಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ಅಂದಾಗ, ಏನೇ ನಿನ್ನ ಕ್ಷಮಿಸೋದು, ಅಲ್ಲ ನೀನು ಏನು ಅಂದ್ಕೊಂಡಿದ್ಯಾ, ನನ್ನ ಈ ಥರ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟಿಗೆ ನನ್ನ ಫೋಟೋನ ಅಂಟಾಕಿದೆಯಲ್ಲ, ನಾನು ವಾಕಿಂಗ್ ಹೋದಾಗ ಎಲ್ಲ ನೋಡಿ ನನ್ನ ನಗ್ತಿರ್ತಾರೆ ಗೊತ್ತಾ ನಿನಗೆ ಅಂದಾಗ, ಅಯ್ಯೋ ವಂಶಿಯವರೇ ನೀವು ಫೇಮಸ್ ಆಗ್ತೀರಾ ಅಂತ ನಾನು ಆ ಥರ ಮಾಡಿದೆ, ನೋಡಿದ್ರೆ ಈ ರೀತಿ ಆಗೋಯ್ತು ಅಂದರೆ ಬಿಡಿ, ಹೀಗೇನು ಅದು ನಿಮ್ಗೆ ಇಷ್ಟ ಇಲ್ವಾ ಅಂತ ಅಂದಾಗ, ಇಷ್ಟನಾ, ನನಗದು ಕಂಡ್ರೆ ಇಷ್ಟನೂ ಇಲ್ಲ, ನೀನು ಇವಾಗ ಫಸ್ಟು ಅದನ್ನು ತೆಗಿಬೇಕು, ಅಲ್ಲಿವರೆಗೂ ನೀನು ನಾನು ಮಾತಾಡ್ಸಂಗಿಲ್ಲ ಅಂತ ಹೇಳ್ಬಿಟ್ಟು ವಂಶಿಯವರು ಹೇಳ್ತಾರೆ. ಅಯ್ಯೋ ದೇವ್ರೆ ಏನು ಮಾಡೋದು, ಇವರು ಹೇಳಾದ್ಮೇಲೆ ಅದೇ ರೀತಿ ನಡ್ಕೊತಾರೆ, ಈಗೇನು ಬೇರೆ ಅವಕಾಶನೇ ಇಲ್ವಾ ಅಂತ ಹೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಪದ್ಮ ಮತ್ತು ಅವ್ರ ಅತ್ತೆ ಇಬ್ಬರು ಬರ್ತಾ ಇರ್ತಾರೆ. ಸುಸ್ತಾಗ್ತಾ ಇದೆ ಕಣೆ ಪದ್ಮ ಅಂದಾಗ, ಇನ್ನು ಮುಂದೆ ಚಕ್ಲಿ ನಿಪ್ಪಟ್ಟನ್ನೆಲ್ಲ ಬೇಗ ಪೌಡ್ರ್ ಮಾಡಿಸ್ಕೊಂಡ್ಬಿಡ್ಬೇಕು, ಬೆಳಗ್ಗೆನೇ ಹೋಗಿ ತುಂಬ ಜನ ಇರ್ತಾರೆ ಮಧ್ಯಾಹ್ನ ಅಲ್ವಾ ಅತ್ತೆ ಅಂದಾಗ, ಹೌದು ನೋಡೆ ಸ್ವಾತಿ ಗಂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂದಾಗ, ಹೌದತ್ತೆ ನೀವು ಹೇಳಿದ್ದು ನಿಜ, ಪಾಪ ಆ ವಂಶಿಯವರು ಇದಕ್ಕೆಲ್ಲ ಹೆಂಗೆ ಒಪ್ಕೊಂಡ್ರೋ ಗೊತ್ತಿಲ್ಲ ಅಂದಾಗ, ಅವ್ನು ತುಂಬ ಒಳ್ಳೆಯವ್ರ ಕಣೆ ಅವರು, ಅದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಮನೆಗೆ ಬಂದು ಸ್ವಾತಿ ಬುಸ ಬುಸ ಅಂತಿರ್ತಾಳೆ. ಯಾಕೆ ಈ ಥರ ಏನಾಯಿತು ಸ್ವಾತಿ ಅಕ್ಕಂಗೆ, ಯಾಕೆ ಈ ಥರ ಆಡ್ತಿದ್ದಾಳೆ, ಆಚೆ ಮಳೆ ಬರ್ತಿದ್ರು ಫ್ಯಾನ್ ಜೋರು ಮಾಡಿರಿ ಅಂತಿದ್ದಾಳಲ್ಲ, ಏನಾಯಿತು ಸ್ವಾತಿ ಅಂತೇಳ್ಬಿಟ್ಟು ಪದ್ಮ ಅಷ್ಟೊತ್ತೆಲ್ಲ ಬಂದು ಕೇಳ್ತಾರೆ. ಅಯ್ಯೋ ಏನೂ ಇಲ್ಲಮ್ಮ, ಕಾಫಿ ಮಾಡ್ಕೊಡಮ್ಮ ಅಂತೇಳ್ಬಿಟ್ಟು ಹೇಳ್ತಾಳೆ. ಸರಿ, ಈ ಗೀತಾ ಮತ್ತು ಕುಮಾರ್ ಇಬ್ರಿಗೂ ಸಹ ಅನುಮಾನ ಬರ್ತಿರೋದೆ, ಏ ಸ್ವಾತಿ ಏನಾಯ್ತೆ, ಯಾಕೆ ಈ ರೀತಿ ಎಲ್ಲ ನಡ್ಕೊತಾ ಇದೆಯಾ, ವಂಶಿಯವರು ನೀವು ಜಗಳ ಆಡಿದ್ರೆ ಅಂದಾಗ, ಅಯ್ಯೋ ಇಲ್ಲ ಸುಮ್ಮನೆ ಇರಕ್ಕ ಅಂದಾಗ, ಮತ್ತೆ ಏನಾಯಿತು ಅಂದಾಗ, ಅದು ನಮ್ಮ ಯಜಮಾನ್ರಿಗೆ ದೃಷ್ಟಿ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಿರ್ತಾಳೆ. ದೃಷ್ಟಿನ ಏನು ದೃಷ್ಟಿನೇ ಅಂದಾಗ, ನಮ್ಮ ಯಜಮಾನ್ರಿಗೆ ಕಾಲು ಕೈ ನೋವು ತಲೆನೋವು ಎಲ್ಲ ಬಂದುಬಿಟ್ಟಿದೆ, ನಂಗೆ ಗೊತ್ತು ಆ ಪೋಸ್ಟರ್ ಹಾಕಿರೋದಕ್ಕೆ ಹಿಂಗಾಗಿರೋದು ಅಂದಾಗ, ಈ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಾರ ಅಂದ್ಬಿಟ್ಟು ಗೀತಾ ಕುಮಾರ್ ಕೇಳ್ತಾರೆ. ನೀನು ಹೇಳ್ತಾ ಇರೋದು ನೋಡ್ರಿ ನಂಬಕ್ಕೆ ಆಗ್ತಾ ಇಲ್ವಲ್ಲ ಅಂದಾಗ, ಅಲ್ಲ ಕಣೆ ಅವರೆಲ್ಲೋ ಜಾಸ್ತಿ ಕೆಲಸ ಮಾಡಿರ್ತಾರೆ, ಅವಾಗೇನೋ ಕೈಕಾಲು ನೋವಾಗಿರುತ್ತೆ, ಅದಕ್ಕೆ ಇದನ್ನು ಹೇಳೋದು ಅಂದಾಗ, ಕುಮಾರ್ ಇದ್ದೋನು ಸ್ವಾತಿ ನಿನ್ನನ್ನು ಮದುವೆ ಆದಮೇಲೆ ಇದೆಲ್ಲ ಕಾಮನ್ ಬಿಡು ಅಂದಾಗ, ಮಾವ ನೀವು ನನ್ನ ಆಡ್ಕೋಬೇಡಿ, ವಂಶಿ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಆ ಪೋಸ್ಟರ್ಗಳನ್ನೆಲ್ಲ ಕಿತ್ತಾಕ್ಬಿಡೋಣ ಅಂತಿದ್ದೀನಿ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸ್ವಾತಿ ನಿಜ ಹೇಳು ಅಂದಾಗ, ಏನಕ್ಕ ನೀನು ಈ ಥರ ಆಗೋದ್ಯಾ, ಅಲ್ಲ ನಿನ್ನ ಮುಂದೆನೇ ಬಂದು ನಿಮ್ಮ ಯಜಮಾನ್ರು ನಮ್ಮ ಮಾವನೇ ಸೆಲೆಬ್ರಿಟಿಯಾಗಿ ಬೇರೆ ಹುಡುಗಿ ಬಂದು ಹಗ್ ಮಾಡ್ಕೊಂಬಿಟ್ರೆ ಸುಮ್ಮನೆ ಇರ್ತೀಯ ಅಂದಾಗ, ಸುಮ್ಮನೆ ಇರ್ತೀನ ಅಲ್ಲದೆ ಕತ್ತರಿಸಾಕ್ಬಿಡ್ತೀನಿ ಅವ್ರನ್ನ ಅಂತ ಹೇಳ್ಬಿಟ್ಟು ಗೀತಾ ಹೇಳ್ತಿರ್ತಾರೆ. ಅಯ್ಯೋ ದೇವ್ರೆ ಇದು ಸುಮ್ಮನೆ ಅಂದ್ಕೋ ಅಂತ ಹೇಳಿದ್ದು, ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಎಗರಾಡ್ತಿದೀಯ ಅಂದಾಗ, ಸರಿ ನಾನು ವಂಶಿಯವರು ಈ ಪೋಸ್ಟರ್ಗಳನ್ನ ಹಾಕೋದು ಬೇಡ ಅಂದ್ರಕ್ಕ, ಇದನ್ನೆಲ್ಲ ಕಿತ್ಬಿಡೋಣ ಅಂದಾಗ, ಸರಿ ಆಯಿತು ಇವತ್ತು ರಾತ್ರಿನೇ ಎಲ್ಲ ಕಿತ್ತಾಕೋಣ ಅಂತೇಳ್ಬಿಟ್ಟು ಆಲೋಚನೆ ಮಾಡ್ಕೊಂಡಿರ್ತಾರೆ. ರಾಗಿಣಿ ಬಂದು ನನ್ನ ಪ್ಲ್ಯಾನ್ ಸಕ್ಸಸ್ ಇತ್ತು, ಉರಿಯೋ ಬೆಂಕಿಗೆ ತುಪ್ಪ ಹಚ್ಚೋ ಕೆಲಸ ಮಾಡಲೇಬೇಕು ಅಂತೇಳ್ಬಿಟ್ಟು ಈ ದುರ್ಗಾ ಅಜಯ್ ಹತ್ರ ಬಂದು, ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಅಂದಾಗ, ಏನು ಗುಡ್ ನ್ಯೂಸಾ ಇಷ್ಟು ಬೇಗನಾ, ಅಯ್ಯೋ ಅಜಯ್ ನನ್ನ ಮಗನೇ ಕಳ್ಳನ ಮಗನೇ ಇಷ್ಟು ಬೇಗ ಗುಡ್ ನ್ಯೂಸಾ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಿರ್ತಾರೆ. ಹೆಚ್ಚಿ ಅದಲ್ಲ ನಾನು ಹೇಳ್ತಾ ಇರೋದು, ಇವಾಗ ಸ್ವಾತಿ ಮತ್ತು ವಂಶಿ ನಡುವೆ ಒಂದು ಬೆಂಕಿನ ಹಚ್ಚಬೇಕು, ಅದಕ್ಕೆ ಒಳ್ಳೆ ಒಂದು ಇದು ಟೈಮ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಏನು ಅಂದಾಗ, ವಂಶಿ ಒಂದು ಪಾಂಪ್ಲೆಟ್ ಎಲ್ಲನೂ ಸಹ ಇವು ಸ್ವಾತಿ ಹಾಕಿದಾಳಲ್ಲ ಅವನ್ನೆಲ್ಲ ತೆಗಿ ಅಂತ ವಂಶಿ ಹೇಳಿದ್ದಾನೆ. ಸ್ವಾತಿ ತೆಗಿಲೋ ಬೇಡವೋ ಅಂತ ಹಿಂದೆ ಮುಂದೆ ನೋಡ್ತಿದ್ದಾಳೆ. ಇದೇ ಪ್ಲ್ಯಾನ್ನ ಯೂಸ್ ಮಾಡಿಕೊಂಡು ನಾವು ಅವ್ರಿಬ್ಬರ ನಡುವೆ ಯಾಕೆ ಜಗಳ ತಂದು ಹಾಕ್ಬಾರ್ದು ಅಂದಾಗ, ಓಕೆ ನಿನ್ನ ಪ್ಲ್ಯಾನ್ಗೆ, ಆದರೆ ನಾನು ಗೆದ್ದರೆ ನನಗೇನಾದರೂ ಗಿಫ್ಟ್ ಕೊಡಬೇಕು ಅಂದಾಗ, ಏನು ಗಿಫ್ಟು ಅಂದಾಗ, ದೊಡ್ಡದು ಎಣ್ಣೆ ಬಾಟ್ಲು ಕೊಡಿಸ್ಬಿಡು ಅಂದಾಗ, ಅಯ್ಯೋ ನನ್ನ ಮಗನೇ ಕುಡಿಯೋದೇನ ಬರೀ ಅಂತ ಹೇಳ್ಬಿಟ್ಟು ದುರ್ಗಾ ಬೈತಾ ಇರ್ತಾರೆ. ಇನ್ನು ತಾತ ಅಜ್ಜಿ ಊಟಕ್ಕೆ ಕೂತಿರ್ತಾರೆ, ವಂಶಿ ಬರ್ತಾರೆ, ಬಾರೋ ವಂಶಿ ಊಟ ಮಾಡು ಅಂದಾಗ, ಇದು ದುರ್ಗಮ್ಮ ಅಜಯ್ ರಾಗಿಣಿ ಎಲ್ಲ ಅಂದಾಗ, ಅವ್ರು ಅವಾಗಲೇ ಊಟ ಮಾಡಿದ್ರು ಕಣೋ ಅಂದಾಗ, ನೀವು ಯಾಕೆ ಕಾಯ್ತಿದ್ರ ಅಂದಾಗ, ವಂಶಿಯವರೇ ನೀವು ಬರಲಿ ಅಂತ ತಾತ ಅಜ್ಜಿ ಕಾಯ್ತಿದ್ರು ಅಂದ್ಬಿಟ್ಟು ಸ್ವಾತಿ ಹೇಳ್ಬಿಡ್ತಾಳೆ. ಅಲ್ಲ ವಯಸ್ಸಾಗಿದೆ ನೀವು ಯಾಕೆ ನನಗೆ ಕಾಯಬೇಕು, ನಿಮ್ಮ ಪಾಡಿಗೆ ನೀವು ಕೆಲಸ ಊಟ ಮಾಡ್ಬೇಕು ತಾನೆ ಅಂದಾಗ, ಅಯ್ಯೋ ಬಿಡೋ ನಮ್ದಿರಲಿ, ನೀನು ಹೇಳ್ತಿ ಊಟ ಮಾಡದೆ ಕಾಯ್ತಾ ಇದ್ದಾಳೆ, ನೀನು ಬರೋವರೆಗೂ ಊಟ ಮಾಡಲ್ವಂತೆ ಅಂದಾಗ, ಯಾರು ಇವಳ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂಥದ್ದೆಲ್ಲ ಏನೂ ಇಲ್ಲ ತಾತ, ಈ ಕುರ್ಕುರೇನೋ ಈ ಕೋಡ್ಬಳೆನೋ ಚೆನ್ನಾಗಿ ಮೆತ್ತಿರ್ತಾಳೆ, ಅದಕ್ಕೆ ಊಟ ಲೇಟಾಗಿ ಮಾಡ್ತಾಳೆ ಅಷ್ಟೇ ಅಂದ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ನೋಡಿ ತಾತ ಅಜ್ಜಿ ನಾನು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಹಿಂಗೆ ಹೇಳ್ತಾರೆ, ರೀ ಮಜ್ಜಿಗೆ ಹಾಕ್ಲಾ, ತುಪ್ಪ ಹಾಕ್ಲಾ, ಅನ್ನ ಹಾಕ್ಲಾ, ಸಾಂಬಾರು ಹಾಕ್ಲಾ, ಇಲ್ಲ ಪಲ್ಯ ಹಾಕ್ಲಾ, ಏನು ಹಾಕ್ಲಿ ಹೇಳ್ರಿ ಅಂದಾಗ,
ಯಾಕೆ ಇಷ್ಟೊಂದು ಓವರಾಗೆಲ್ಲ ನಡ್ಕೊತಾ ಇದೆಯಾ, ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ ಅಂದ್ಬಿಟ್ಟು ವಂಶಿ ಕೇಳ್ತಾ ಇರ್ತಾರೆ. ನೋಡಿ ಅಜ್ಜಿ ತಾತ ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಹಿಂಗೆ ಹೇಳ್ತಾರೆ. ನಮ್ಮ ಕಾಲದಲ್ಲಿ ಈ ರೀತಿ ಏನಾದರೂ ಊಟ ಬಡಿಸ್ಬಿಟ್ರೆ ಒಂದೆರಡು ಮುದ್ದೆ ಜಾಸ್ತಿ ತಿಂದ್ಬಿಡ್ತಿದ್ದೆ ಅಲ್ವಾ ಭವಾನಿ ಅಂದಾಗ, ಹೌದು ರೀ, ಅವಾಗ ಸೀರೆ ಸೆರಗಲ್ಲಿ ನಾವು ಗಾಳಿ ಬೀಸಿದ್ದೋ, ಇವಾಗ ಸ್ವಾತಿ ಸೀರೆ ಒಂದು ಹಾಕ್ಕೊಂಡಿಲ್ಲ ಅಂದಾಗ, ಸೀರೆ ಹಾಕ್ಕೊಂಡಿಲ್ಲ ಅಂದರೆ ಏನು, ನನ್ನ ಹತ್ರ ವೇಲಿದೆಯಲ್ಲ ವೇಲಲ್ಲೇ ಗಾಳಿ ಬೀಸ್ತೀನಿ ರೀ, ಮಜ್ಜಿಗೆ ಹಾಕ್ಲಾ ತುಪ್ಪ ಹಾಕ್ಲಾ ಅಂತ ಹೇಳ್ಬಿಟ್ಟು ಇರಿಟೇಷನ್ ಮಾಡ್ತಿರ್ತಾಳೆ ವಂಶಿ ಅವ್ರಿಗೆ. ಅಮ್ಮ ತಾಯಿ ಮರಾಗಿತ್ತಿ ನನಗೇನು ಬೇಡ, ಒಂದು ಮಂಕ್ರಿದ ಸಾರು ಇದ್ದಿದೆಯಲ್ಲ ಅದಕ್ಕೆ ಅನ್ನ ಹಾಕೊಂಡ್ಬಿಟ್ಟು ವಂಶಿ ಹೇಳ್ತಾರೆ. ಸರಿ ಆಯಿತು, ಈಗೇನು ಗಾಳಿ ಬೀಸ್ಬೇಕು ತಾನೆ ರೀ, ಗಾಳಿ ಬೀಸ್ತೀನಿ ಅಂತ ಹೇಳ್ಬಿಟ್ಟು ಸ್ವಾತಿ ಗಾಳಿ ಬೀಸ್ತಾ ಇರ್ತಾಳೆ. ಸುಮ್ಮನೆ ಇರ್ತೀಯೇ, ಯಾಕೆ ಹಿಂಗೆಲ್ಲ ಅತಿಯಾಗಿ ಆಡ್ತಿದ್ಯಾ, ನಾನು ಹೇಳಿದ ಕೆಲಸ ಮಾಡಿದ್ಯೋ ಇಲ್ಲ ಏನಕ್ಕೆ ಈ ಥರ ಎಲ್ಲ ಡ್ರಾಮಾ ಆಡ್ತಿದ್ಯಾ ಒಂದು ಗೊತ್ತಾಗ್ತಿಲ್ವಲ್ಲ ಅಂದಾಗ, ನೋಡ್ರಿ ಸ್ವಾತಿ ಎಷ್ಟು ಚೆನ್ನಾಗಿ ಗಾಳಿ ಬೀಸಿದ್ದಾಳೆ ಗಂಡಂಗೆ ಅಂತ ಹೇಳ್ಬಿಟ್ಟು ಭವಾನಿ ಅಜ್ಜಿ ಹೇಳ್ತಿರ್ತಾರೆ. ಹೂಕೋಣೋ, ಸ್ವಾತಿ ಅಂತ ಹುಡುಗಿನ ಪಡೆಯೋಕ್ಕೆ ನಮ್ಮ ವಂಶಿ ಅದೃಷ್ಟನೇ ಮಾಡಿದ್ದ ಅಂತೇಳ್ಬಿಟ್ಟು ತಾತ ಹೇಳ್ತಿರ್ತಾರೆ. ನೋಡ್ದಾರಿ ಅವರೆಲ್ಲ ನಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳುತ್ತಿದ್ದಾರೆ ಅಂತೇಳ್ಬಿಟ್ಟು ಸ್ವಾತಿ ಅಲ್ಲೇ ನಿಂತ್ಕೊಂಡು ನುಲಿತಾ ಇರ್ತಾಳೆ. ಇನ್ನು ವೇಲ್ ತಾಂಡು ವಂಶಿಗೆ ಗಾಳಿ ಬೀಸ್ತಿರ್ತಾಳೆ. ರೀ, ನಾನು ಗಾಳಿ ಬೀಸ್ತಿದ್ರೆ ನೀವು ಇನ್ನೊಂದೆರಡು ತುತ್ತು ಎಕ್ಸ್ಟ್ರಾ ಹೋಗಬೇಕು ಅಂದಾಗ, ಇಷ್ಟೊಂದು ಓವರಾಗೆಲ್ಲ ಆಡ್ತಿದ್ಯಾ ಅಂದರೆ ಏನೇ ನಿನ್ನ ಪ್ಲ್ಯಾನು, ಯಾಕೆ ಹಿಂಗೆ ಆಡ್ತಿದ್ಯಾ ಅಂದ್ಬಿಟ್ಟು ವಂಶಿ ಕೇಳ್ತಾ ಇರ್ತಾರೆ. ಈ ಕಡೆ ಸ್ವಾತಿಗೆ ವಂಶಿ ಮೇಲೆ ಪ್ರೀತಿಯಾಗಿದೆಯೋ ಇಲ್ಲ ವಂಶಿಗೆ ಸ್ವಾತಿ ಮೇಲೆ ಪ್ರೀತಿಯಾಗಿದೆಯೋ ಗೊತ್ತಿಲ್ಲ, ಆದರೆ ಇವರಿಬ್ಬರು ನಡ್ಕೊತಿರೋದು ನೋಡಿದ್ರೆ ಇಬ್ರಿಗೂ ಸಹ ಪ್ರೀತಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕೆಂದರೆ ತಾತ ಅಜ್ಜಿ ಇವ್ರು ನೋಡ್ತಿದ್ರೆ ಅವರಿಬ್ಬರು ಯಾವಾಗಲೂ ಕಿತ್ಲಾಡ್ಕೊಂಡೇ ಪ್ರೀತಿ ಮಾಡೋದು. ಸಡನ್ನಾಗಿ ಸುಮ್ಮನೆ ಇರ್ತೀಯೋ ಇಲ್ವೋ ಅಂತೇಳ್ಬಿಟ್ಟು ಸ್ವಾತಿನ ರಪ್ ಅಂತ ಎಳೆದು ಕರ್ಕೊಂಬಿಡ್ತಾರೆ ವಂಶಿ ಅವರು. ಸೊ ಆವಾಗ ಸ್ವಾತಿ ಹತ್ರಕ್ಕೆ ಬಂದಾಗ ಒಬ್ರು ನೋಡ್ತಾ ಇರ್ತಾರೆ. ಈ ಕಡೆ ಸ್ವಾತಿ ವಂಶಿ ನೋಡಿದ್ರೆ ವಂಶಿ ಸ್ವಾತಿ ನೋಡ್ತಾ ಇರ್ತಾರೆ. ಇನ್ನು ವಂಶಿ ಬೈದ್ಬಿಟ್ರಲ್ಲ ಅಂತ ಸ್ವಾತಿ ಮುತ್ತಿನ ಹಿಂಗೆ ಇಟ್ಕೊಂಡಿರ್ತಾಳೆ. ನೋಡೋ ನೀನು ಹೆಂಡ್ತಿ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲು, ನೀನು ಅವಳಿಗೆ ಅಷ್ಟೊಂದೆಲ್ಲ ರೇಗ್ತಾರ ವಂಶಿ, ಯಾಕೆ ಈ ಥರ ಎಲ್ಲ ನಡ್ಕೋತೀಯ ನೀನು, ಪಾಪಜಿ ಅನಿಸ್ತಿದೆ ನಮ್ಮ ಸ್ವಾತಿನ ಅಂದಾಗ, ಇವಳು ಪಾಪನ ಯಪ್ಪ ದೇವ್ರೆ, ಇವಳನ್ನ ಪಾಪ ಅಂದ್ಬಿಟ್ರೆ ಅಷ್ಟೇ ಅಂತೇಳ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಆದರೂ ನಿಮ್ಮ ಜೋಡಿ ನೋಡೋಕ್ಕೆ ಒಂಥರ ಚೆನ್ನಾಗಿದೆಯಾ, ಯಾಕೆ ಇಷ್ಟೊಂದೆಲ್ಲ ನೆಟ್ಕಾಡ್ತಿದ್ಯಾ, ನನ್ನೇನೆ ತಾತ ಅಜ್ಜಿ ಹತ್ರ ವಿಲನ್ ಮಾಡ್ತಿದ್ಯಲ್ಲಿ ನೀನು, ನಿಜ ನಿನ್ನ ನಾಟ್ಕಾಡೋದು ನಿನ್ಸು ಅಂತೇಳ್ಬಿಟ್ಟು ಈ ಕಡೆ ವಂಶಿ ಸಡನ್ನಾಗಿ ವೇಲ್ ಹಿಡಿದು ಎಳೆದು ಬಿಡ್ತಾರೆ. ಆವಾಗ ಸ್ವಾತಿ ನಮ್ಮ ವಂಶಿ ಅವರ ಹಣೆ ಹತ್ರ ಬಂದು ಅವಳ ಮುಖ ಬರುತ್ತೆ. ಸೊ ಅವಾಗ ಒಬ್ರು ನೋಡ್ತಾ ಇರ್ತಾರೆ. ಇವಳನ್ನ ನೀವು ಮಗು ಅಂದ್ಕೊಂಬಿಟ್ರೆ ಅಷ್ಟೇ, ನಮ್ಮನ್ನೇ ಎಲ್ಲನೂ ಮುಳುಗಿಸಾಕ್ಬಿಡ್ತಾಳೆ ತಾತಾಜಿ, ಇವಳು ಸಾಮಾನ್ಯದವಳಲ್ಲ ಛತ್ರಿ ಅಂತೇಳ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಸ್ವಾತಿ ಇಷ್ಟೊಂದೆಲ್ಲ ಮಸ್ಕ ಹೊಡೆಯೋಕ್ಕೆ ಕಾರಣ ಆದರೂ ಏನು ಅಷ್ಟು ಗೊತ್ತಾಗ್ತಿಲ್ಲ, ಆದರೆ ಒಬ್ರು ನೋಡಿಕೊಂಡು ಮೈ ಮರ್ತಿರೋದಂತೂ ಪಕ್ಕ ಗ್ಯಾರಂಟಿ ಆಗಿದೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಸ್ವಾತಿಗೆ ವಂಶಿನ ಕಂಡ್ರೆ ಎಷ್ಟೊಂದು ಇಷ್ಟ. ವಂಶಿಗೆ ಈ ಸ್ವಾತಿ ಕೀಟ್ಲೆ ಮಾಡಲಿಲ್ಲ ಅಂದರೆ ಎಷ್ಟೊಂದು ಬೇಜಾರು. ನೋಡೋಣ ಈ ಒಂದು ಕ್ಯೂಟ್ ಜೋಡಿ ಒಂದಾಗುತ್ತಾ. ಸೊ ಸ್ವಾತಿ ಮಸ್ಕ ಹೊಡಿತಾ ಇರೋದಾದ್ರೂ ಏನು ಕಾರಣಕ್ಕೆ, ಈ ರಾಗಿಣಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ, ವಂಶಿ ಮತ್ತು ಸ್ವಾತಿನ ದೂರ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ಇವರಿಬ್ಬರು ಒಬ್ರು ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ, ಈ ಜೋಡಿನ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಈ ಜೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.